ಹೇ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೋಮವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಆ್ಯಸ್ ಯೂಶ್ವಲ್ ಲೆಮನ್ ಟೀ ಕುಡಿದೆ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿದೆ. ಸೊ ಜ್ಯೂಸ್ ಮಾಡಲಿಕ್ಕೆ ಎಂದಿನಂತೆ ನನ್ನ ಜಿಮ್ ಡ್ರೆಸ್ನ ತೆಗೆದಿಟ್ಕೊಂಡೆ. ಫಸ್ಟು ಜಿಮ್ ಬ್ಯಾಗ್ ರೆಡಿ ಮಾಡಿಕೊಂಡೆ. ಶೂಸು, ಗಾಗಲ್ಸ್, ಸಾಕ್ಸ್ ಆ್ಯಂಡ್ ಡಿಹೈಡ್ರೇಷನ್ ವಾಟರ್ ಎಲ್ಲನೂ ಎತ್ತಿಟ್ಕೊಂಡೆ. ಆಮೇಲೆ ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಬಂದು ದೇವ್ರಿಗೆ ದೀಪ ಹಚ್ಚಿ ಜಿಮ್ಗೆ ಹೋಗೋಕ್ಕೆ ಫುಲ್ ಆನ್ ರೆಡಿ ಆದೆ. ಇವತ್ತು ನನಗೆ ವರ್ಕೌಟ್ ಮಾಡೋಕ್ಕಿತ್ತು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವರ್ಕೌಟ್ಗೆ ಹೋಗ್ತಾಯಿದ್ದೆ ಆಫ್ಟರ್ 2 months. ಸೊ ಹಾಗಾಗಿ ಬೇಗ ರೆಡಿ ಆದೆ. ಆಮೇಲೆ ಕಟ್ ಮಾಡಿ ಇಟ್ಟಿದ್ದಂಥ ಪಪ್ಪಾಯ ಫ್ರೂಟ್ಸಿಂದ ಜ್ಯೂಸ್ ಮಾಡಿಕೊಂಡೆ. ಸೊ ಜ್ಯೂಸ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ದೇವ್ರ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿ ಆನ್ ಸೆಟ್ ಮಾಡಿಕೊಂಡೆ. ಮತ್ತೇನಾಯಿತು ಅಂತ ಅಂದರೆ ನಮ್ಮಮ್ಮ ಕಾಲ್ ಮಾಡಿದ್ರು. ಅವ್ರ ಹತ್ರ ಮಾತಾಡಿಕೊಂಡು ಆ ಜ್ಯೂಸನ್ನ ಕುಡಿದ್ಬಿಟ್ಟು ಆಲ್ರೆಡಿ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಸೊ ಬೇಗ ಬೇಗ ಹೊರಟೆ ನಾನು ಜಿಮ್ಗೆ. ಬಿಕಾಸ್ ನನ್ನ ಮನೆಯಿಂದ ಜಿಮ್ಮು 1.5 kilometer ಆಗುತ್ತೆ. ಸೊ ನಾನು ರೈಡ್ ಮಾಡ್ಕೊಂಡು ಹೊರಟೆ. ಯೂಶ್ವಲಿ ನಾನು ನನ್ನ ಬೈಕ್ನ ರೈಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹಾಗೆ ಹೊರಟೆ ನಾನು. ಲೇಟಾಗಿಬಿಟ್ಟಿತ್ತು ಆಲ್ರೆಡಿ. ನನ್ನ ಪಾರ್ಟ್ನರ್ ಕೂಡ ಬರ್ತಾ ಇಲ್ಲ ಈ ನಡುವೆ. ನಾನು ಸ್ಟಾರ್ಟ್ ಮಾಡಿದ್ದೆ ರೀಸೆಂಟಾಗಿ 1-2-3 ಡೇಸಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಹೋಗ್ತಾ ಹಾಗೆ ಜಿಮ್ದು ಲಿಫ್ಟ್ನಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ. ಸೊ ಇದು ನನ್ನ ಫುಲ್ ಆನ್ ಲುಕ್ ಇತ್ತು, ಜಿಮ್ ಲುಕ್ ಇತ್ತು. ಸೊ ಜಿಮ್ಗೆ ಎಂಟ್ರ್ ಆದೆ ನಾನು. ನಮ್ಮ ಜಿಮ್ ಇರೋದು DLF ಅಲ್ಲಿ. ಸೊ ಬಯೋಮೆಟ್ರಿಕ್ ಇದೆ. ಸೊ ಹಾಗಾಗಿ ಮಾಡಿ ಒಳಗಡೆ ಹೋದೆ. ಫುಲ್ ನೋಡಿದ್ರೆ ಶಾಕ್ ಆಗೋಯ್ತು. ಮಂಡೇ ಆಗಿರೋದ್ರಿಂದ ಜಿಮ್ಮಲ್ಲಿ ಫುಲ್ ಕ್ರೌಡ್ ಇತ್ತು. ತುಂಬ ಜನ ಇದ್ದರು. ಎಕ್ವಿಪ್ಮೆಂಟ್ಸ್ ಎಲ್ಲನೂ ಬ್ಯುಸಿ ಆಗೋಗಿತ್ತು. ಸೊ ಬೇಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ನಂದು ಇವತ್ತು ಚೆಸ್ಟ್ ವರ್ಕೌಟ್ ಇತ್ತು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ. ನಾನು ಹಿಂಗೆ ರೆಡಿಯಾಗಿ ಬಂದಿದ್ದೆ. ಸೊ ನನ್ನ ಚೆಸ್ಟ್ ವರ್ಕೌಟ್ ಮತ್ತು ಬೈಸಿಪ್ಸ್ ವರ್ಕೌಟ್ ಮುಗಿಸ್ಕೊಂಡೆ ನಾನು. 1 hour ವರ್ಕೌಟ್ ಮುಗಿಸ್ಕೊಂಡು ನನಗೆ ಲಾಗಿನ್ ಕೂಡ ಮಾಡಬೇಕಾಗಿತ್ತು ಬೇಗ. ಸೊ ಹಾಗಾಗಿ ಬೇಗ ಬೇಗ ನಾನು ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ಸೊ ಆಲ್ರೆಡಿ ನಾನು ಓಟ್ಸ್ನ ನೈಟೇ ರೆಡಿ ಮಾಡಿಟ್ಟಿದ್ದೆ, ಫ್ರಿಜ್ನಲ್ಲಿಟ್ಟಿದ್ದೆ. ಸೊ ಹಾಗಾಗಿ ಎಗ್ ಬಾಯ್ಲ್ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನು ಎಗ್ಸ್ನ ಮಿಕ್ಸ್ ಮಾಡೋಣ ಅಂತ, ಓಟ್ಸ್ ಜೊತೆಗೆ ಎಗ್ಸ್ ಮಿಕ್ಸ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ದೆ ತಿನ್ನೋಣ ಅಂತ. ಅಷ್ಟರಲ್ಲಿ ನೋಡಿದ್ರೆ ನಮ್ಮ ಮೇಲೆಗಡೆ ಮನೆಯಲ್ಲಿ ಒಂದು ಬೇಬಿ ಡಾಗಿ ಇದೆ. ಅದು ಬಂದುಬಿಡ್ತು ನಮ್ಮ ಮನೆ ಒಳಗಡೆ. ಸೊ ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅದು ಚೆನ್ನಾಗಿ ಆಟ ಆಡತ್ತೆ ನಮ್ಮ ಮನೇಲಿ. ಮತ್ತು ಆಟ ಆಡ್ಕೊಂಡು ಅದ್ರ ಪಾಡಿಗೆ ಅದು ಹೊಟ್ಟೋಯ್ತು. ಸೊ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಗ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಫುಲ್ ಬೌಲ್ ಕಪ್ ಹೆಲ್ದಿ ಬ್ರೇಕ್ಫಾಸ್ಟ್ ತಿಂದೆ. ಮತ್ತು ನಾನು ಲಾಗಿನ್ ಮಾಡಿಕೊಂಡು ನನ್ನ ಆಫೀಸ್ ಡ್ಯೂಟಿನ ಮುಂದುವರಿಸ್ದೆ ನಾನು. ಸೊ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಕಿಚನ್ ವರ್ಕ್ನೂ ಮುಗಿಸ್ಕೊಂಡೆ. ಮಧ್ಯಾಹ್ನಕ್ಕೆ ನಾನು ಲಂಚ್ ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಹಾಗೆ ಬ್ರೌನ್ ರೈಸ್ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಕನ್ ಕರಿ